ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 24ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನು 7 ಸರ್ತಿ ಬಿದ್ದರೆ ಮತ್ತೆ ಏಳುವವನು, ದುಷ್ಟನು ಬಿದ್ದರೆ ಬಿದ್ದೇ ಹೋಗುವನು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ನೋಡುವಾಗ ಅನೇಕ ಜನರು ಈ ಲೋಕದಲ್ಲಿ ಇದ್ದಾರೆ. ಅವರು ಕ್ರಿಸ್ತನಲ್ಲಿ ಇಲ್ಲದ ಕಾರಣ ಅವರು ಪ್ರತಿದಿನ ಬೀಳ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ, ಪ್ರತಿದಿನ ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವಾಗ ನೀನು ನೀತಿವಂತನಾಗುತ್ತಿ. ಯೇಸುವಿನ ರಕ್ತದಿಂದ ನೀನು ತೊಳೆದರೆ ನೀನು ನೀತಿವಂತನಾಗಿದ್ದಿ. ಆ ನೀತಿವಂತನ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾನೆ. ಯಾರು ಯೇಸುವಿನನ್ನು ನಂಬುತ್ತಾರೋ ಅವರು ಮಾತ್ರ ನೀತಿವಂತರು. ಈ ನೀತಿವಂತರು 7 ಸರ್ತಿ ಬಿದ್ದರೆ ಅಂದರೆ ಏನು? ಅವನು ತಪ್ಪು ಮಾಡಿದರೆ, ಅವನು ಪಾಪ ಮಾಡಿದರೆ ಬಿದ್ದರೆ ಮತ್ತೆ ಏಳುತ್ತಾನಂತ ಬೈಬಲ್ ಹೇಳುತ್ತದೆ. ಅಂದರೆ ದೇವರು ಅವನಿಗೆ ಕ್ಷಮಿಸುತ್ತಾನೆ ಅಂದಪ್ಲೆ, ದೇವರು ಅವನನ್ನು ಮತ್ತೆ ಎಬ್ಬಿಸುತ್ತಾನೆ. ಅದಕ್ಕೆ ದುಷ್ಟನು ಬಿದ್ದರೆ ಬೀಳುತ್ತಾನೆ. ಈ ದುಷ್ಟನು ಯಾರು? ಆ ಮನುಷ್ಯನು ಯೇಸುವಿನ ನಂಬಿಲ್ಲ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿಲ್ಲ, ಯೇಸುವಿನ ಹೆಜ್ಜೆ ಜಾಡಿಯಲ್ಲಿ ನಡೆದಿಲ್ಲ. ಅದಕ್ಕೆ ಆ ಮನುಷ್ಯನು ದುಷ್ಟನು. ಈ ದುಷ್ಟನು ಯಾವಾಗ ಬೀಳುತ್ತಾನೆ ಅವನಿಗೆ ಹೇಳಕ್ಕೆ ಆಗೋದಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಅವನು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಯಾರ್ಯಾರು ಯೇಸುವಿನ ನಂಬಿದ್ದಾರೆ, ಯಾರು ಯೇಸುವಿನಲ್ಲಿ ಇರುತ್ತಾರೋ ಅವರು ನೂತನ ಸೃಷ್ಟಿ. ಹಳೆದೆಲ್ಲ ಹೋಯ್ತು, ಎಲ್ಲ ನೂತನ ಆಗಿದೆ ನಿನ್ನ ಜೀವಿತ. ಅದಕ್ಕೆ ನೀನು ಏನು ತಪ್ಪು ಮಾಡಿದೆ, ಯಪ್ಪ ತಪ್ಪು ಮಾಡಿ ನಾನು ಬಿದ್ದು ಹೋಗಿದ್ದೇನೆ, ಈಗ ಯೇಸು ಬೆಳಿಗ್ಗೆ ಹೋಗ್ಲಕ್ಕೆ ಆಗೋದಿಲ್ಲ ಅಂತ ನೀನು ಹೇಳ್ತಾ ಇದ್ದಿರ್ಬೋದು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀತಿವಂತನು 7 ಸರ್ತಿ ಬಿದ್ದರೆ ಮತ್ತೆ ಹೇಳುತ್ತಾನೆ. ಮತ್ತೆ ನೀನು ಹೇಳಕ್ಕೆ ಶಕ್ತಿ ದೇವರು ನಿನಗೆ ಕೊಡುತ್ತಾನೆ, ಬಲ ಕೊಡುತ್ತಾನೆ, ಜ್ಞಾನ ಕೊಡುತ್ತಾನೆ. ಅದಕ್ಕೆ ನೀನು ಬಿದ್ದಿದ ಚಿಂತೆ ಮಾಡಬೇಡ, ಏಳು. ನೀನು ಎದ್ದರೆ ಮತ್ತೆ ಒಂದು ಹೊಸ ಮಾರ್ಗ ದೇವರು ನಿನಗಾಗಿ ಇಡುತ್ತಾನೆ. ನೀನು ಎದ್ದರೆ ದೇವರು ನಿನಗೆ ಜ್ಞಾನ ಕೊಡುತ್ತಾನೆ. ನೀನು ಎದ್ದರೆ ಮತ್ತು ಹೊಸ ಚೈತನ್ಯ ನಿನ್ನ ಜೀವಿತದಲ್ಲಿ ಬರುತ್ತದೆ. ನೀನು ಬಿದ್ದಿ ಅಂತ ನಿರಾಶವಾಗಿ ಕೂತುಕೊಳ್ಳಬೇಡ, ಅಲ್ಲೇ ಬಿದ್ದುಕೊಳ್ಳಬೇಡ. ಬೀಳೋದು ಮುಖ್ಯ ಅಲ್ಲ, ಅದು ಏಳುವುದು ಪ್ರಾಮುಖ್ಯ ಆಗಿದೆ. ನೀನು ಎದ್ದಿ ಯೇಸುವಿನ ಹೆಜ್ಜೆ ಜಾಡಿಯಲ್ಲಿ ನಡಿ, ಮತ್ತೆ ಪ್ರಾರಂಭ ಮಾಡು, ಮತ್ತೆ ಬೈಬಲ್ ಓದು, ಮತ್ತೆ ದೇವರ ನೀತಿವಂತಿಕೆಯಲ್ಲಿ ನೀನು ನಡಿ. ಯಾವಾಗ ನೀನು ನಡೆಯುತ್ತಿ ದೇವರು ನಿನಗೆ ಜಯ ಕೊಡುತ್ತಾನೆ. ಎಲ್ಲ ಕ್ಷೇತ್ರದಲ್ಲಿ, ನಿನ್ನ ಕುಟುಂಬದಲ್ಲಿ, ಸೇವೆಯಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ ಮತ್ತು ಬೆಳೆಸುತ್ತಾನೆ. ಅದಕ್ಕೆ ನೀನು ಚಿಂತೆ ಮಾಡಬೇಡ, ನಾನು ಬಿದ್ದೀನಿ, ನಾನು ಪಾಪ ಮಾಡೀನಿ, ನಾನು ವ್ಯಭಿಚಾರ ಮಾಡೀನಿ, ನಾನು ಇದು ಮಾಡಿನ ಅಂತ ನೀನು ಚಿಂತೆ ಮಾಡಬೇಡ. ನೀನು ಏನೇನು ಮಾಡಿದಿ ಆತನ ಕೃಪಾಸ್ಥಾನದ ಎದುರುಗಡೆ ಧೈರ್ಯದಿಂದ ಬಾ. ನೀನು ಯಾವಾಗ ಯೇಸುವಿನ ಕೃಪಾಸ್ಥಾನದ ಮುಂದೆ ಧೈರ್ಯದಿಂದ ಬರುತ್ತಿ, ಹೌದು ಒಪ್ಪಿಕೊಳ್ಳಬೇಕು ನಾವು, ಯೇಸುವೆ ನಾನು ಇದು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಆತನಿಗೆ ನೀನು ಹೇಳುವಾಗ ಆತ ನಿನಗೆ ಕ್ಷಮಿಸುತ್ತಾನೆ. ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವಾಗ ನಿನ್ನ ಮೇಲೆ ಕರುಣೆ ಬರುತ್ತದೆ. ಅದಕ್ಕೆ ನೀನು ನೀತಿವಂತನಿದ್ದಿರಬಹುದು, ಯೇಸುವಿನಲ್ಲಿ ಇದ್ದಿರ್ಬೋದು, ಪ್ರತಿದಿನ ಬೀಳ್ತಾ ಇದ್ದಿದ್ದು ಮತ್ತೆ ಹೇಳ್ತಾ ಇದ್ದಿದ್ದು, ಬೀಳ್ತಾ ಇದ್ದಿದ್ದು. ಆದರೆ ನಿನಗೆ ಒಂದು ಶುಭ ಸಂದೇಶ ಏನೆಂದರೆ, ನೀನು ಯಾವಾಗ ಯೇಸುವಿನನ್ನು ನಿಜವಾದ ನೀತಿವಂತನೆಂದು ತಿಳಿದುಕೊಂಡು ಆತನಲ್ಲಿ ಇರುತ್ತಿ, ಅವಾಗ ನೀನು ಬೀಳಲಕ್ಕೆ ಸಾಧ್ಯ, ನೀನು ಬೀಳಲಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಯೇಸುವಿನನ್ನು ನಂಬು, ಯೇಸುವಿನ ಹೆಜ್ಜೆ ಜಾಡಿಯಲ್ಲಿ ನಡಿ, ಮತ್ತೆ ಆತನ ನೀತಿವಂತಿನ ಮಾರ್ಗದಲ್ಲಿ ನೀನು ನಡೆಯುವಾಗ ನಿನಗೆ ದೇವರು ಧೈರ್ಯ ಕೊಡುತ್ತಾನೆ ಮತ್ತು ನಿನ್ನ ಎಲ್ಲ ಪಾಪವನ್ನು ಆತನ ರಕ್ತದಿಂದ ತೊಳೆಯಲ್ಪಡುತ್ತದೆ. ನೀನು ನೀತಿವಂತನಾಗುತ್ತಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ನೀನು ಜಯಶಾಲಿಯಾಗಿತ್ತಿ. ಮತ್ತು ಅಲ್ಲಿ ಬರೆಯಲ್ಪಟ್ಟಿದೆ, ದುಷ್ಟನು ಬಿದ್ದರೆ ಮತ್ತೆ ಹೇಳಕ್ಕೆ ಆಗೋದಿಲ್ಲ. ಈ ಲೋಕದ ಜನರು, ಲೋಕದ ವ್ಯವಹಾರ, ಲೋಕದ ಮಾತುಗಳು, ಲೋಕದ ಸವಾಲುಗಳು ಅವರ ಜೀವಿತದಲ್ಲಿ ಇರುವ ಕಾರಣ ಅವರು ಬಿದ್ದರೆ ಅವರ ಕೇಳಕ್ಕಾಗೋದಿಲ್ಲ. ಅದಕ್ಕೆ ನಿನಗೆ ಒಂದು ಶುಭ ಸಂದೇಶ, ನೀನು ನೀತಿವಂತನಾಗಿದ್ದರೆ, ಯೇಸುವಿನಲ್ಲಿ ಇದ್ದರೆ ನೀನು ಹೇಳಕ್ಕೆ ಶಕ್ತಿ ದೇವರು ಕೊಡುತ್ತಾನೆ ಮತ್ತು ನಿನಗೆ ಮುಂದಕ್ಕೆ ಹೋಗ್ಲಿಕ್ಕೆ ದೇವರು ಶಕ್ತಿ ಕೊಡುತ್ತಾನೆ. ಈ ವಾಕ್ಯ ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.